ನ್ಯಾಯಸ್ಥಾಪಕರು ಅಧ್ಯಾಯ 9. ಯೆರುಬ್ಬಾಳನ ಮಗನಾದ ಅಬೀಮೆಲೆಕನು ಶೆಕೆಮಿಗೆ ಹೋಗಿ ತನ್ನ ಸೋದರ ಮಾವಂದಿರಿಗೂ ತಾಯಿಯ ಬಂಧುಗಳೆಲ್ಲರಿಗೂ ಹೇಳಿದ್ದೇನೆಂದರೆ, ನೀವು ದಯವಿಟ್ಟು ಶೆಕೆಮಿನ ಹಿರಿಯರನ್ನು ಮಾತಾಡಿಸಿ, ಯೆರುಬ್ಬಾಳನ 70 ಮಂದಿ ಮಕ್ಕಳು ನಿಮ್ಮನ್ನು ಆಳುವುದು ಒಳ್ಳೆಯದೋ ಅಥವಾ ಒಬ್ಬನೇ ಆಳುವುದು ಮೇಲೋ ಎಂದು ಅವರನ್ನು ಕೇಳಿ, ನಾನು ಅವರ ರಕ್ತ ಸಂಬಂಧಿಯಾಗಿದ್ದೇನೆಂಬುದನ್ನು ಜ್ಞಾಪಕಪಡಿಸಿರಿ ಅಂದನು. ಅವರು ಶೆಕೆಮಿನ ಹಿರಿಯರ ಬಳಿಗೆ ಹೋಗಿ ಅಬೀಮೆಲೆಕನ ವಿಷಯದಲ್ಲಿ ಹಾಗೇ ಹೇಳಲು, ಅವರು, ಇವನು ನಮ್ಮ ಸಹೋದರನಾಗಿದ್ದಾನಲ್ಲ ಅಂದುಕೊಂಡು ಅವನ ಪಕ್ಷವನ್ನು ಹಿಡಿಯುವುದಕ್ಕೆ ಒಡಂಬಟ್ಟರು. ಮತ್ತು ಅವರು ಬಾಳ್ ಬೆರೀತಿನ ದೇವಸ್ಥಾನದಿಂದ 70 ರೂಪಾಯಿಗಳನ್ನು ಅವನಿಗೆ ಕೊಟ್ಟರು. ಅವನು ಈ ಹಣದಿಂದ ಕೆಲವು ಮಂದಿ ಕಾಕಪೋಕರನ್ನು ಕೂಡಿಸಿ ಅವರ ನಾಯಕನಾಗಿ ಹೊರಟು ಒಫ್ರದಲ್ಲಿದ್ದ ತನ್ನ ತಂದೆಯಾದ ಯೆರುಬ್ಬಾಳನ ಮನೆಗೆ ಹೋಗಿ ಅವನ 70 ಮಂದಿ ಮಕ್ಕಳನ್ನು ಹಿಡಿದು ಒಂದೇ ಬಂಡೆಯ ಮೇಲೆ ಕೊಲ್ಲಿಸಿದನು. ಆದರೆ ಕಿರಿಯವನಾದ ಯೋತಾಮನೆಂಬವನು ಅಡಗಿಕೊಂಡು ಉಳಿದನು. ತರುವಾಯ ಎಲ್ಲಾ ಶೆಕೆಮಿನವರು, ಮಿಲ್ಲೋ ಕೋಟೆಯವರು ಶೆಕೆಮಿನ ಬಳಿಯಲ್ಲಿ ಜ್ಞಾಪಕ ಸ್ತಂಭವಿರುವ ಏಲೋನ್ ವೃಕ್ಷದ ಹತ್ತಿರ ಕೂಡಿಬಂದು ಅಬೀಮೆಲೆಕನನ್ನು ತಮ್ಮ ಅರಸನನ್ನಾಗಿ ಏರ್ಪಡಿಸಿಕೊಂಡರು. ಯೋತಾಮನು ಇದನ್ನು ಕೇಳಿ ಗೆರಿಜ್ಜೀಮ್ ಬೆಟ್ಟದ ತುದಿಯಲ್ಲಿ ನಿಂತು ಗಟ್ಟಿಯಾದ ಧ್ವನಿಯಿಂದ, ಶೆಕೆಮಿನವರೇ, ನನ್ನ ಮಾತನ್ನು ಕೇಳಿರಿ, ಆಗ ದೇವರು ನಿಮಗೆ ಕಿವಿಗೊಡುವನು. ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರದ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ಆಗ ಅದು ಅವುಗಳಿಗೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ, ಇದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ತರುವಾಯ ಅವು ಅಂಜೂರ ಗಿಡದ ಬಳಿಗೆ ಹೋಗಿ ಅದಕ್ಕೆ, ನೀನು ಬಂದು ನಮ್ಮ ಅರಸನಾಗು ಅನ್ನಲು ಅದು, ನಾನು ನನ್ನ ಶ್ರೇಷ್ಠವಾದ ಮಧುರ ಫಲದಾನವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ಅನಂತರ ಅವು ದ್ರಾಕ್ಷಾಲತೆಯ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಎನ್ನಲು ಅದು ಅವುಗಳಿಗೆ, ನಾನು ನನ್ನ ರಸದಿಂದ ದೇವತೆಗಳಿಗೂ ಮನುಷ್ಯರಿಗೂ ಆನಂದ ಕೊಡುವುದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ಕಡೆಗೆ ಎಲ್ಲಾ ಮರಗಳು ಮುಳ್ಳುಗಿಡದ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಅನ್ನಲು ಅದು, ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ, ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬನೋನಿನ ದೇವದಾರು ವೃಕ್ಷಗಳನ್ನು ದಹಿಸಿಬಿಡುವುದು ಎಂದಿತು. ನೀವು ಅಬೀಮೆಲೆಕನನ್ನು ಅರಸನನ್ನಾಗಿ ಮಾಡಿದ್ದು ನ್ಯಾಯವೋ? ಅದು ಧರ್ಮಕಾರ್ಯವೋ? ಯೆರುಬ್ಬಾಳನು ನಿಮಗೆ ಮಾಡಿದ ಉಪಕಾರಕ್ಕೋಸ್ಕರ ನೀವು ಅವನಿಗೂ ಅವನ ಮನೆಯವರಿಗೂ ಪ್ರತ್ಯುಪಕಾರ ಮಾಡಿದಿರೋ? ನನ್ನ ತಂದೆಯು ತನ್ನ ಜೀವದ ಆಶೆಯನ್ನು ತೊರೆದು ಹೋರಾಡಿ ನಿಮ್ಮನ್ನು ಮಿದ್ಯಾನ್ಯರ ಕೈಯಿಂದ ಬಿಡಿಸಿದನಲ್ಲ. ಆದರೆ ನೀವು ಈಗ ನನ್ನ ತಂದೆಯ ಮನೆಗೆ ವಿರೋಧವಾಗಿ ನಿಂತು ಅವನ 70 ಮಂದಿ ಮಕ್ಕಳನ್ನು ಒಂದೇ ಬಂಡೆಯ ಮೇಲೆ ವಧಿಸಿ ಅವನ ದಾಸಿಯ ಮಗನಾದ ಅಬೀಮೆಲೆಕನನ್ನು ನಮ್ಮ ಬಂಧುವೆಂದು ಹೇಳಿ ಶೆಕೆಮಿನ ಅರಸನನ್ನಾಗಿ ಮಾಡಿಕೊಂಡಿದ್ದೀರಿ. ನೀವು ಈಗ ಯೆರುಬ್ಬಾಳನಿಗೂ ಅವನ ಮನೆಯವರಿಗೂ ಮಾಡಿದ್ದು ನ್ಯಾಯವೂ ಧರ್ಮವೂ ಆಗಿದ್ದರೆ ಅಬೀಮೆಲೆಕನಲ್ಲಿ ಆನಂದಿಸಿರಿ, ಅವನು ನಿಮ್ಮಲ್ಲಿ ಆನಂದಿಸಲಿ. ಇಲ್ಲವಾದರೆ ಅಬೀಮೆಲೆಕನಿಂದ ಬೆಂಕಿ ಹೊರಟು ಶೆಕೆಮಿನವರನ್ನೂ ಮಿಲ್ಲೋ ಕೋಟೆಯವರನ್ನೂ ದಹಿಸಿಬಿಡಲಿ. ಶೆಕೆಮಿನವರಿಂದಲೂ ಮಿಲ್ಲೋ ಕೋಟೆಯವರಿಂದಲೂ ಬೆಂಕಿ ಹೊರಟು ಅಬೀಮೆಲೆಕನನ್ನು ದಹಿಸಿಬಿಡಲಿ. ಯೋತಾಮನು ಇಷ್ಟು ಹೇಳಿ ತನ್ನ ಸಹೋದರನಾದ ಅಬೀಮೆಲೆಕನಿಗೆ ತಪ್ಪಿಸಿಕೊಂಡು ಬೇರಕ್ಕೆ ಓಡಿಹೋಗಿ ಅಲ್ಲೇ ವಾಸ ಮಾಡಿದನು. ಅಬೀಮೆಲೆಕನು ಇಸ್ರಾಯೇಲ್ಯರನ್ನು 3 ವರ್ಷ ಆಳಿದ ನಂತರ ಯೆಹೋವನು ಅವನಿಗೂ ಶೆಕೆಮಿನ ಹಿರಿಯರಿಗೂ ವೈಮನಸ್ಯ ಹುಟ್ಟುವಂತೆ ಮಾಡಿದನು. ಅವರು ಅವನಿಗೆ ದ್ರೋಹ ಮಾಡಿದರು. ಇದರಿಂದ ಯೆರುಬ್ಬಾಳನ 70 ಮಂದಿ ಮಕ್ಕಳನ್ನು ಕ್ರೂರತನದಿಂದ ಕೊಂದು ಹಾಕಿದ ರಕ್ತಾಪರಾಧ ಫಲವು ಅವರ ಸಹೋದರನಾದ ಅಬೀಮೆಲೆಕನ ಮೇಲೆಯೂ ಆ ಕೃತ್ಯದಲ್ಲಿ ಅವನಿಗೆ ಸಹಾಯಕರಾಗಿದ್ದ ಶೆಕೆಮಿನವರ ಮೇಲೆಯೂ ಬರುವುದಕ್ಕೆ ಮಾರ್ಗವಾಯಿತು. ಶೆಕೆಮಿನವರು ಅಬೀಮೆಲೆಕನಿಗೆ ವಿರೋಧವಾಗಿ ಪರ್ವತ ಶಿಖರಗಳಲ್ಲಿ ಹೊಂಚುಗಾರರನ್ನಿಟ್ಟರು. ಇವರು ಆ ದಾರಿಗಳಲ್ಲಿ ಸಂಚರಿಸುವ ಪ್ರಯಾಣಿಕರನ್ನು ಸುಲುಕೊಳ್ಳುತ್ತಿದ್ದರು. ಈ ವರ್ತಮಾನವು ಅಬೀಮೆಲೆಕನಿಗೆ ಮುಟ್ಟಿತು.
ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರ ಪುಸ್ತಕ ಅಧ್ಯಾಯ 9, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 9. 8ನೇ ಅಧ್ಯಾಯದಲ್ಲಿ ಬಹಳಷ್ಟು ಸಂಗತಿಗಳು ನಡೆದದ್ದು. ಒಂದು ದೊಡ್ಡ ಒಂದು ಯುದ್ಧ ನಡೀತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ಯುದ್ಧದಲ್ಲಿ ಗೆದ್ದರು ಗಿದ್ಯೋನರು ಮತ್ತು ಗಿದ್ಯೋನನ ಸಂಗಡಿಗರು. ಸುಮಾರು 300 ಜನರಿದ್ದರು. 300 ಜನರು ಪ್ಲಸ್ ಗಿದ್ಯೋನನು 301 ಜನರು. ಅವರು ಯುದ್ಧಕ್ಕೆ ಹೋದರು. ಭರ್ಜಿ ತಗೊಂಡು ಹೋಗಲಿಲ್ಲ, ಅವರು ಗುರಾಣಿ ತಗೊಂಡು ಹೋಗಲಿಲ್ಲ, ಆದರೆ ಕೊಡ ತಕ್ಕೊಂಡು, ಪಂಜುಗಳನ್ನು ತಕ್ಕೊಂಡು, ಕೊಂಬುಗಳನ್ನು ತಕ್ಕೊಂಡು ಹೋಗ್ತಾರೆ. ಅವರಿಗೆ ಜಯ ಸಿಗ್ತದೆ. ಭಾಳ ದಣಿದಿದ್ದಾರೆ. ದಣಿದುಬಿಟ್ಟು ಅವರು ಹಿಂದಿರುಗಿ ಬಂದಾಗ ಕೆಲವರಿಗೆ ಊಟ ಕೊಡಲಿಕ್ಕೆ ದಯವಿಟ್ಟು ರೊಟ್ಟಿ ಕೊಡ್ರಿ, ನಾವು ಮಿದ್ಯಾನರ ಅರಸನಾದಂಥ ಜಬಹ ಮತ್ತು ಚಲ್ಮುನ್ನ ಇವರನ್ನು ಹಿಡ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ ಸುಕ್ಕೋತಿನವರು ಮತ್ತು ಪೆನುವೇಲಿನವರು ಎರಡು ಗುಂಪಿನವರು ಅಥವಾ ಎರಡು ಊರಿನವರು ಏನು ಹೇಳ್ತಾರೆ, ಊಟ ಕೊಡಲ್ಲ ಅವರಿಗೆ. ಯಾಕಂದರೆ ಇವರು ದೊಡ್ಡ ದೊಡ್ಡ ಅರಸರು. ಇವರು ಜಬಹ ಮತ್ತು ಚಲ್ಮುನ್ನ ಇವರು ದೊಡ್ಡ ಅರಸರು. ಅದೆಲ್ಲಿ ನೀವು ಮೊದಲೇ ದಣಿದ್ಬಿಟ್ಟು, ಬಹುಶಃ ಗಿದ್ಯೋನನು ನಡ್ಕೊಂಡು ಹೋಗುವಾಗ ದಣಿದು ನಡಿಲಿಕ್ಕಾಗದೇ ಇರುವಂಥ ಒಂದು ಸ್ಥಿತಿಯನ್ನು ಅವ್ರು ನೋಡಿದ್ರೇನು. ಹಾಗೆ ಅವನ ಜೊತೆಯಲ್ಲಿದ್ದಂಥ 300 ಜನರನ್ನು ನೋಡಿದಾಗ ಭಾಳ ಬಾಡಿ ಹೋಗಿಬಿಟ್ಟಿದ್ರು, ದಣಿದಿದ್ರು. ಮುಖದಲ್ಲಿ ಬಹುಶಃ ಆ ದಣಿವು ಕಾಣ್ತಾ ಇತ್ತು, ಹಸಿವೆ ಕಾಣ್ತಾ ಇದೆ, ದಾಹ ಕಾಣ್ತಾ ಇದೆ. ಸೋಲ್ಜರ್ಸ್ ಇದ್ದ ಹಾಗೆ ಇಲ್ಲ, ಕೈಯಲ್ಲಿ ಈಟಿ ಇಲ್ಲ, ಬರ್ಜಿ ಇಲ್ಲ, ಗುರಾಣಿ ಇಲ್ಲ. ಇವರಂಥ ಸೈನಿಕರು, ಆದ ಕಾರಣ ಊಟ ಕೊಡೋದಿಲ್ಲ ಎಂಬುದಾಗಿ ಸುಕ್ಕೋತಿನವರು ಮತ್ತು ಅದೇ ರೀತಿಯಾಗಿ ಪೆನುವೇಲಿನವರು ಹೇಳಿಬಿಡ್ತಾರೆ. ಆದರೆ ಗಿದ್ಯೋನನು ಏನು ಮಾಡ್ತಾನೆ, ಹೋಗಿ 15,000 ಜನರು ಇರುವಂಥ ಒಂದು ದೊಡ್ಡ ಸೈನ್ಯವನ್ನು ಜಯಿಸಿ ಈ 2 ಅರಸರನ್ನು ಹಾಗೆ ಹಿಡ್ಕೊಂಡು ಮತ್ತೆ ಹಿಂದಿರುಗಿ ಅದೇ ಸುಕ್ಕೋತಿನೂರಿಗೆ ಬಂದಾಗ ಅವರಿಗೆ ಬುದ್ಧಿ ಕಲಿಸ್ತಾನೆ, ಪಾಠ ಕಲಿಸ್ತಾನೆ. ಅದೇ ರೀತಿಯಾಗಿ ಅವರಿಗೆ ಕೂಡ ಶಿಕ್ಷೆ ಕೊಡ್ತಾನೆ ಮತ್ತು ಅವರನ್ನು ಸಂಹರಿಸ್ತಾನೆ. ಆನಂತರ ಹಾಗೆ ಅರಸರು ಇಬ್ಬರನ್ನು ಹಿಡ್ಕೊಂಡಲ್ಲ, ಜಬಹ ಚಲ್ಮುನ್ನ. ಈ ಚಲ್ಮುನ್ನ ಮತ್ತು ಜಬಹ ಇವರನ್ನ ಹಿಡ್ಕೊಂಡು ಬರುವಾಗ ನೀವು ಕೊಂದಂಥ ಜನರು, ಇವರಿಬ್ಬರು ಅರಸರು ಕೊಂದಿರ್ತಾರೆ, ನೀವು ಕೊಂದಂಥ ಜನರು ಹೇಗಿದ್ದರು ಅಂತ ಕೇಳ್ತಾರೆ. ಗಿದ್ಯೋನನು ಇವರಿಬ್ಬರು ಅರಸನನ್ನು ಕೇಳ್ತಾನೆ. ಆವಾಗ ಆ ಅರಸರು ಇಬ್ಬರು ಏನು ಹೇಳ್ತಾರೆ, ನಿನ್ನ ಹಾಗೆಯೇ ಇದ್ದರು, ನಾವು ಕೊಂದಂಥ ಜನರು ನಿನ್ನ ಹಾಗೆಯೇ ಇದ್ದರು ಮತ್ತು ಅವರು ಎಲ್ಲರೂ ರಾಜಪುತ್ರರಂತಿದ್ದರು ಅಂತ ಹೇಳಿದಾಗ ಗಿದ್ಯೋನಿಗೆ ಭಾಳ ದುಃಖ ಆಗ್ತದೆ. ಯಾಕಂದರೆ ಅವನ ತಮ್ಮಂದರೆ, ಅವನ ಸಹೋದರರೇ ಅವರು. ಗಿದ್ಯೋನ್ನ ಹಾಗೆ ಇದ್ದರು, ಅವ್ರು ನೋಡಲಿಕ್ಕೆ ರಾಜಪುತ್ರರಂತೆ ಇದ್ದರು. ಅಂಥವ್ರನ್ನ ಈ ರೀತಿಯಾಗಿ ಇವನು ಕೊಂದಿರ್ತಾನಂತ ಹೇಳಿದ ತಕ್ಷಣ, ಒಂದು ವೇಳೆ ನೀವು ಅವರನ್ನು ಕೊಲ್ಲದಿದ್ದರೆ ನಿಮ್ಮನ್ನು ಬಹುಶಃ ಸುಮ್ಮನೆ ಬಿಟ್ಬಿಡ್ತಿದ್ದೆ, ಆದರೆ ನನ್ನವರನ್ನು ಆ ರೀತಿಯಾಗಿ ನೀವು ಮಾಡಿದ್ರಲ್ಲ, ಸಂಹಾರ ಮಾಡಿಬಿಟ್ರಂತ ಹೇಳಿಬಿಟ್ಟು ಅವನು ಗಿದ್ಯೋನನು ಇವರನ್ನು ಕೂಡ ಅರಸರನ್ನು ಸಂಹರಿಸ್ತಾನೆ. ಅದಾದ ನಂತರ ಇಸ್ರಾಯೇಲರಿಗೆ ಭಾಳ ಸಂತೋಷ ಆಗಿಬಿಟ್ಟು ಬರ್ತಾರೆ. ನೀನೇ ನಿನ್ನ ಮಕ್ಕಳು ನಮ್ಮ ಮಗನು ಅಥವಾ ನಿನ್ನ ಮಗನು ನಮ್ಮ ಮೇಲೆ ಆಳಿಕೆ ಮಾಡಲಿ ಅಂದಾಗ ಗಿದ್ಯೋನು ಅನ್ನೋದೆಲ್ಲ ಏನೂ ಬೇಡ, ಆದರೆ ನಿಮ್ಮ ಹತ್ರ ಇರುವಂಥ ಈ ಮುರುಗಳನ್ನು ನನಗೆ ಕೊಡ್ರಿ ಅಂತ ಹೇಳಿದಾಗ ಅದೇ ರೀತಿಯಾಗಿ ಅವರು ಕೊಡ್ತಾರೆ ಸಂತೋಷದಿಂದ.
ಅದನ್ನು ತಕ್ಕೊಂಡು ಒಂದು ಏಫೋದನ್ನು ಗಿದ್ಯೋನು ಮಾಡಿಬಿಡ್ತಾನೆ. ಏಫೋದ್ ಅಂತ ಹೇಳಿದರೆ ಒಂದು ನಡುಕಟ್ಟನ್ನು ಅಥವಾ ಒಂದು ಪ್ರತಿಮೆಯನ್ನು ಮಾಡ್ತಾನೆ. ಆದರೆ ಅದರಿಂದ ಇಸ್ರಾಯೇಲರೆಲ್ಲರೂ ದೇವದ್ರೋಹಿಗಳಾದರು. ಅದು ಆ ಒಂದು ಏಫೋದು, ಆ ಒಂದು ವಿಗ್ರಹ ಅಥವಾ ನಡುಕಟ್ಟು ಪ್ರತಿಮೆ ಗಿದ್ಯೋನನಿಗೂ ಅವನ ಮನೆಯವರಿಗೂ ಅದು ಉರುಳಾಯಿತು. ಆದರೂ ಕೂಡ 40 ವರ್ಷಗಳು ಸಮಾಧಾನ ಇಸ್ರಾಯೇಲರಿಗೆ ಸಿಕ್ತು. ಮತ್ತು ಗಿದ್ಯೋನಿಗೆ ಬಹಳಷ್ಟು ಮಕ್ಕಳಿದ್ದರು. 70 ಮಂದಿ ಗಂಡು ಮಕ್ಕಳಿದ್ದರಂತೆ ಗಿದ್ಯೋನನಿಗೆ. ಮತ್ತು ಉಪಪತ್ನಿಯ ಮಗನು ಅಭಿಮಲೇಖನು ಅಂತ ಹೇಳ್ಬಿಟ್ಟು ಒಬ್ಬ ಮಗ ಕೂಡ ಇರ್ತಾನೆ. ಗಿದ್ಯೋನನು ಸತ್ತ ನಂತರ ಇಸ್ರಾಯೇಲರು ಮತ್ತೆ ದೇವದ್ರೋಹಿಗಳಾಗ್ಬಿಡ್ತಾರೆ ಮತ್ತು ವಿಗ್ರಹಗಳನ್ನು ಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ಅವರು ದೇವರನ್ನು ಮರೆತು ಬಿಡ್ತಾರೆ. ಯೆಹೋವನನ್ನು ಮರೆತು ಬಿಟ್ಟು ಮತ್ತು ಗಿದ್ಯೋನನ ಉಪಕಾರವನ್ನು ಸ್ಮರಿಸದೆ ಮತ್ತು ಗಿದ್ಯೋನ್ನ ಮನೆಗೆ ದಯೆ ತೋರಿಸದೆ ಹೋಗ್ಬಿಡ್ತಾರೆ ಇಸ್ರಾಯೇಲರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗ್ತದೆ, ಗಿದ್ಯೋನನ ಮಗ ಅಭಿಮಲೇಖನು ಅವನು ಮುಂದಾಳತ್ವವನ್ನು ವಹಿಸ್ತಾನೆ. ಅಂತ ಹೇಳಿದರೆ ತಂದೆ, ಮೆಲೇಕ್ ಅಂದರೆ ತಂದೆಯ ಅರಸನು ಎಂಬುದಾಗಿ ಕೂಡ ಅರ್ಥ ಇದು ಕೊಡ್ತದೆ. 9ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದರಿಂದ ನಾವು ಇದನ್ನು 2 ಭಾಗವನ್ನಾಗಿ ಮಾಡಿ ಅಧ್ಯಯನ ಮಾಡಿಕೊಳ್ಳೋಣ. 9ನೇ ಅಧ್ಯಾಯ 1ರಿಂದ 25 ವಚನಗಳು ಒಂದು ಭಾಗ ಮತ್ತು 26ನೇ ವಚನದಿಂದ 57 ವಚನಗಳು 2ನೇ ಭಾಗವನ್ನಾಗಿ ನಾವು ಮಾಡಿ ಅಧ್ಯಯನ ಮಾಡಿಕೊಳ್ಳೋಣ. ಗಿದ್ಯೋನ್ನ ಹೆಸರು ಯೆರುಬ್ಬಾಳನು ಅಂತ ಹೇಳ್ಬಿಟ್ಟು 2 ಹೆಸರು ಇರ್ತೈತೆ ಅವನಿಗೆ. ಯೆರುಬ್ಬಾಳನ ಮಗನಾದ ಅಥವಾ ಗಿದ್ಯೋನ್ನ ಮಗನಾದ ಅಭಿಮೆಲೇಕ್ ಎಂಬಂಥ ಮಗನು ಏನು ಮಾಡ್ತಾನೆ, ತನ್ನ ಸೋದರ ಮಾವಂದರಿಗೂ ತಾಯಿಯ ಬಂಧುಗಳೆಲ್ಲರಿಗೂ ಹೇಳಿದ್ದೇನೆಂದರೆ, ನೀವು ದಯವಿಟ್ಟು ಶೆಕೆಮಿನ ಹಿರಿಯರನ್ನು ಮಾತಾಡಿಸಿ ನಾನು ಒಬ್ಬನೇ ಆಳ್ವಿಕೆ ಮಾಡೋದು ಒಳ್ಳೆಯದಾ, ಅಥವಾ ಗಿದ್ಯೋನಿಗೆ 70 ಮಂದಿ ಮಕ್ಕಳಿರ್ತಾರಲ್ಲ, 70 ಮಂದಿ ಆಳ್ವಿಕೆ, 70 ಲೀಡರ್ಸು, 70 ಅರಸರಾಗಿ ಇರೋದು ಒಳ್ಳೆಯದಾ, ಅಥವಾ ಒಬ್ಬನು ಲೀಡರ್ ಆಗಿರೋದು ಒಳ್ಳೆಯದಾ ಅಂತ ಹೇಳ್ಬಿಟ್ಟು ಒಂದು ತರ್ಕಶಾಸ್ತ್ರಬದ್ಧವಾದ ರೀತಿಯಲ್ಲಿ ಒಂದು ಮಾತನ್ನು ಹೇಳಿ ಅವರಿಗೆ ವಿಚಾರಿಸಿ ಒಂದು ಪ್ಲ್ಯಾನ್ ಮಾಡಿರ್ತಾನೆ ರೀ. ಆವಾಗ ಅವ್ರು ಏನು ಮಾಡ್ತಾರೆ, ಆಯಿತು ನಾನು ಇವನೇ 70 ಜನರು ಬೇಡ, ಒಬ್ಬನೇ ಲೀಡರ್ ಆಗಿರೋದು, ನಾಯಕನಾಗಿರೋದು ಅಥವಾ ನ್ಯಾಯಸ್ಥಾಪಕನಾಗಿರೋದು ಒಳ್ಳೆಯದಂತ ಅವ್ರು ಒಪ್ಕೊಳ್ತಾರೆ. ಹಾಗಿದ್ದಾಗ ಒಂದು ದಿನ ಏನಾಗ್ತದೆ, ವಿಚಿತ್ರವಾದಂಥ ಒಂದು ಘಟನೆ ಆಗ್ತದೆ. ಅದೇನಂತ ಹೇಳಿದರೆ, 70 ಜನ ಗಿದ್ಯೋನನ ಮಕ್ಕಳಿರ್ತಾರಲ್ಲ ಅವರನ್ನೆಲ್ಲ ಒಂದು ಪಾರ್ಟಿಗೆ ಕರೆದಾಗ ಏನಾಗ್ತದೆ, ವಿಚಿತ್ರ. ಯಾರ್ಯಾರು ಇವನ ಕಡೆ ಇದ್ದಾರೆ ಒಂದು ಪ್ಲ್ಯಾನ್ ಇವನು ಮಾಡಿರ್ತಾನೆ. ಅದೇನಂತ ಹೇಳಿದ್ರೆ, ಅಭಿಮೆಲೇಖನು, ಅಲ್ಲಿದ್ದಂಥ ಕಾಕಪೋಕರನ್ನು ಒಂದು ಸುಮಾರು 70 ರೂಪಾಯಿಗಳನ್ನು ಕೊಟ್ಟು, ಆ ಕಾಲದಲ್ಲಿ 70 ರೂಪಾಯಿ ಭಾಳ ದೊಡ್ಡ ಅಮೌಂಟು, ದೊಡ್ಡ ಹಣ. ಆದ ಕಾರಣ 70 ರೂಪಾಯಿನ ಅವ್ರಿಗೆ ಕೊಟ್ಬಿಟ್ಟು, ನೀವೇನು ಮಾಡಿರಿ, ಹೋಗಿ ಗಿದ್ಯೋನನ ಅಂದರೆ ತನ್ನ ಸಹೋದರರಿವರು ತಂದೆಯ 70 ಮಕ್ಕಳನ್ನು ಸಂಹರಿಸಿಬಿಡ್ರಿ ಎಂಬುದಾಗಿ ಹೇಳಿ ಕಳಿಸ್ತಾನೆ ಅಭಿಮಲೇಖನು. ಅದೇ ರೀತಿಯಾಗಿ ಗಿದ್ಯೋನ್ ಅಂದರೆ ಅಣ್ಣ ತಮ್ಮಂದರಿಗೆ ಫೈಟ್. ಸಹೋದರನು ತನ್ನ ಉಳಿದಂಥ 70 ಸಹೋದರರನ್ನು ಈ ಗುಂಡಾಸ್ ಕಾಕಪೋಕರನ್ನು ಕರೆಸಿ ಕೊಂದು ಬಿಡುವಂತೆ ಕಳಿಸ್ತಾನೆ. ಅದೇ ರೀತಿಯಾಗಿ ಅವ್ರು ಹೋಗಿ ಆ 70 ಜನರನ್ನು ಕೊಂದು ಹಾಕ್ತಾರೆ. ಆದರೆ ಆ 70 ಜನರಲ್ಲಿ ಒಬ್ಬನು, ಯಾರು, ಚಿಕ್ಕವನು, ಕಿರಿಯವನಾದ ಯೋತಾಮನು ತಪ್ಪಿಸ್ಕೊಂಡ್ಬಿಡ್ತಾನೆ.
ಯೋತಾಮನು ತಪ್ಪಿಸ್ಕೊಂಡ್ಬಿಟ್ಟು ಅಡಗಿಕೊಂಡು ಉಳಿದನು. ಯಾಕಂದರೆ 69 ಜನರನ್ನ ಈ ರೀತಿಯಾಗಿ ಸಂಹರಿಸ್ತಾ ಇರುವಾಗ ಗಿದ್ಯೋನ್ನ ಮಕ್ಕಳನ್ನು, ಸಹೋದರರನ್ನು ಸಂಹರಿಸುವಂಥ ಒಂದು ವಿಷಾದಕರವಾದಂಥ ದೃಶ್ಯ. ಆದರೆ ಒಬ್ಬನು ಹೇಗೋ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ಈ ಯೋತಾಮನು ಎಂಬ ಹೆಸರು ನನಗೆ ಭಾಳ ಇಷ್ಟ. ಯಾಕಂತೇಳಿದ್ರೆ ಆ ಹೆಸರಿನ ಅರ್ಥ ನನಗಿಷ್ಟ. ಯೋ ಅಂಥೇಳಿದ್ರೆ ಯೆಹೋವನು, ಜೆಹೋವ, ಜೋಥಮ್. ಥಾಮ್ ಅಂಥೇಳಿದ್ರೆ ಪರಿಪೂರ್ಣನು, ಕಂಪ್ಲೀಟ್, ಪರ್ಫೆಕ್ಟ್. ಯೆಹೋವನು ಪರಿಪೂರ್ಣನು, ಯೆಹೋವನು ಸಿದ್ಧಿಗೆ ಬಂದವನು, ಅಥವಾ ಯೆಹೋವನು ಪೂರ್ಣನು, ಪರಿಪೂರ್ಣನು ಎಂಬುದಾಗಿ, ಅಥವಾ ಯೆಹೋವನು ನೀತಿವಂತನು ಎಂಬುದಾಗಿ. ಆದರೆ ಇನ್ನೊಂದು ಅರ್ಥ ಏನಂದರೆ ಯೋ ಥಾಮ್. ಥಾಮ್ ಎಂಬ ಹೆಸರಿನ ಇನ್ನೊಂದು ಅರ್ಥ ಏನಂದರೆ ಪ್ರಿಯನು. ಯೆಹೋವನು ಪ್ರಿಯನು. ಪರಿಪೂರ್ಣನಂದರೆ ಪರಿಪೂರ್ಣವಾದ ಪ್ರಿಯನು, ಪರಿಪೂರ್ಣವಾದ ಸೌಮ್ಯನು, ಜೆಂಟ್ಲ್. ಥಾಮ್ ಅಂತ ಹೇಳಿದ್ರೆ ಸೌಮ್ಯನು, ಪ್ರಿಯನು, ಪರಿಪೂರ್ಣನು. ಅದೇ ಸಂದರ್ಭದಲ್ಲಿ ನೀತಿವಂತನು ಅಥವಾ ನೇರವಾಗಿರುವಾತನು ಎಂಬುದಾಗಿ. ಅಂಥ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಆ ನಂತರ ಏನಾಗ್ತದೆ, ಅಬಿಮೆಲೇಕ್ ಅಂದರೆ ಗಿದ್ಯೋನ್ನ ಉಪಪತ್ನಿಯ ಮಗನಾದಂಥ ಅಬಿಮೆಲೇಕನನ್ನು ಅರಸನಾಗಿ ಇಸ್ರಾಯೇಲರು ಮಾಡಿಕೊಳ್ತಾರೆ. ನ್ಯಾಯವಾಗಿ ಯೋತಾಮನನ್ನು ಮಾಡಬೇಕು, ಅಥವಾ 70 ಜನರು ಗಿದ್ಯೋನ್ನ ಮಕ್ಕಳಲ್ಲಿ ಒಬ್ಬರು ರಾಜ ಆಗಬೇಕಾಗಿತ್ತು. ಆದರೆ ಇವನು ಟ್ರಿಕ್ ಮಾಡಿಬಿಟ್ಟು, ಕುತಂತ್ರ ಮಾಡಿಬಿಟ್ಟು ಅಬಿಮೆಲೇಕನೇನು ಮಾಡಿಬಿಡ್ತಾನೆ, ಉಳಿದಂಥ ತನ್ನ ಸಹೋದರರನ್ನು ಸಂಹರಿಸಿಬಿಡ್ತಾನೆ. ಅದರಲ್ಲಿ ಒಬ್ಬನು ತಪ್ಪಿಸ್ಕೊಂಡ್ಬಿಡ್ತಾನೆ. ಹಾಗಾದರೆ 69 ಜನರು ತನ್ನ ಸಹೋದರನ್ನು ಸಂಹಾರ ಮಾಡಿಬಿಟ್ಟು ಇವನು ಇದ್ದಂಥ ವೇಳೆಯಲ್ಲಿ ಯೋತಾಮನು ಈಗ ಆ ಹಿರಿಯರ ಜೊತೆಯಲ್ಲಿ ಮಾತಾಡ್ತಾನೆ. ಅದು ಭಾಳ ಮೂವಿಂಗ್ ಸೀನು, ಭಾಳ ವಿಚಿತ್ರವಾದಂಥ ಒಂದು ಘಟನೆ. ಯೋತಾಮನು ಇದನ್ನು ಕೇಳಿ ಏನಂತ ಮಾಡ್ತಾನೆ, ಮಹಾಧ್ವನಿಯಿಂದ ಶೆಕೆಮಿನವರೇ, ತನ್ನ ಅಣ್ಣ ಉಳಿದಂಥ ಸಹೋದರ 69 ಜನರನ್ನು ಸಂಹರಿಸಿಬಿಟ್ಟು ಈಗ ರಾಜನನ್ನಾಗಿ ಅವನು ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಹೇಳ್ತಾರೆ, ನನ್ನ ಮಾತನ್ನು ಕೇಳಿರಿ, ಆಗ ದೇವರು ನಿಮಗೆ ಕಿವಿಗೊಡುವನು. ಭಾಳ ಒಳ್ಳೆಯ ಒಂದು ವಿಚಾರ ಹೇಳಿಕೆ ನೋಡ್ರಿ. ಹೇಳಿಬಿಟ್ಟು ಮರಗಳ ಬಗ್ಗೆ ಅವನು ಮಾತಾಡ್ತಾನೆ. ಮರಗಳು, ಎಣ್ಣೆ ಮರ, ಅಂಜೂರದ ಗಿಡ, ದ್ರಾಕ್ಷಲತೆ, ಮುಳ್ಳು ಗಿಡ, ಈ ರೀತಿಯಾಗಿ ಮರಗಳ ಬಗ್ಗೆ ಒಂದು ಸಾಮ್ಯವನ್ನು ಹೇಳಿಬಿಟ್ಟು ಇಂಡೈರೆಕ್ಟ್ ಆಗಿ ಮರಗಳೆಲ್ಲ ಸೇರಿಬಿಟ್ಟು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕಂತ ಹೊರಟರು ಎಂಬುದಾಗಿ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಮರಗಳಂತ ಹೇಳಿದ್ರೆ ಇಸ್ರಾಯೇಲರು ತಮಗೊಂದು ಅರಸನು ಬೇಕಂತ ಹೇಳಿದಾಗ ಅವರು ಯಾರನ್ನು ಆರಿಸಿಕೊಂಡ್ರು, ಅಬಿಮೆಲೇಕನನ್ನು ಆರಿಸಿಕೊಟ್ರು. ಅದರ ಬಗ್ಗೆ ಒಂದು ಸಾಮ್ಯವನ್ನು ಹೇಳಿಬಿಟ್ಟು 16ನೇ ವಚನದಲ್ಲಿ, ನೀವು ಅಬಿಮೆಲೇಕನನ್ನು ಅರಸನನ್ನಾಗಿ ಮಾಡಿದ್ದು ನ್ಯಾಯವೋ, ಅದು ಧರ್ಮ ಕಾರ್ಯವೋ? ಯೆರುಬಾಳನು ಅಥವಾ ಗಿದ್ಯೋನನು ನಿಮಗೆ ಮಾಡಿದ ಉಪಕಾರಕ್ಕೋಸ್ಕರ ನೀವು ಅವನಿಗೂ ಅವನ ಮನೆಯವರಿಗೂ ಪ್ರತ್ಯುಪಕಾರ ಮಾಡಿದಿರೋ? ಪ್ರಶ್ನೆ ಹಾಕ್ತಿದ್ದಾನ್ರಿ ಯೋತಾಮನು. ಯೆಹೋವನು ಪರಿಪೂರ್ಣನು ಎಂಬ ಹೆಸರಿನ ಅರ್ಥವನ್ನು ಹೊಂದಿದಂಥ ಇವನು ಮಾತಾಡ್ಬಿಟ್ಟು ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತಿದ್ದಾನೆ. ನ್ಯಾಯಸ್ಥಾಪಕರು 9ನೇ ಅಧ್ಯಾಯ 17ನೇ ವಚನದಲ್ಲಿ, ನನ್ನ ತಂದೆಯು ತನ್ನ ಜೀವದ ಆಶೆಯನ್ನು ತೊರೆದು ಹೋರಾಡಿ ನಿಮ್ಮನ್ನು ಮಿದ್ಯಾನ್ರ ಕೈಯಿಂದ ಬಿಡಿಸಿದನಲ್ಲ. ಈ ಮಾತು ನನಗೆ ಭಾಳ ಇಷ್ಟ. ಯಾಕಂದರೆ
ನನ್ನ ತಂದೆ ತನ್ನ ಜೀವನದ ಆಶೆಯನ್ನು ತೊರೆದು, ಈ ಮಾತನ್ನು ನಾನು ಓದುವಾಗ ನನಗೆ ಯೇಸು ಕರ್ತನು ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತದೆ. ಅದೇನೆಂದರೆ, ಯಾವನಾದರೂ ನನ್ನ ಶಿಷ್ಯನಾಗಬೇಕಾದರೆ ಎಂಬುದಾಗಿ ಹೇಳಿಬಿಟ್ಟು ಆ ಜೀವದ ಆಶೆಯನ್ನು ತೊರೆಯುವಂಥವರಾಗಿ ಅಥವಾ ತನ್ನನ್ನೇ ನಿರಾಕರಿಸುವಂಥವರು, ತನ್ನನ್ನು ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲಾತನನ್ನು ಹಿಂಬಾಲಿಸಬೇಕನ್ನುವಂಥ ಮಾತು ನೆನಪಿಗೆ ಬರ್ತದೆ. ಗಿದ್ಯೋನನು ಹೌದು, ಅವನಲ್ಲಿ ಬಲಹೀನತೆಗಳಿತ್ತು, ತಪ್ಪು ದೋಷಗಳಿದ್ವು, ಆದರೆ ತನ್ನ ಜೀವದ ಆಶೆಯನ್ನು ತೊರೆದು ಅವನು ಇಸ್ರಾಯೇಲ್ರಿಗಾಗಿ ಹೋರಾಡ್ತಾನೆ, ಮಿದ್ಯಾನರ ಕೈಯಿಂದ ಬಿಡಿಸ್ತಾನೆ. ಹಾಗಿರುವಾಗ ನೀವು ಯಾಕೆ ಇಂಥ ಅನ್ಯಾಯ ಮಾಡಿದಿರಿ ಎಂಬುದಾಗಿ ಮಾತಾಡಿಬಿಟ್ಟು ಅವನು ಓಡೋಗ್ಬಿಡ್ತಾನೆ ರೀ. ಯೋತಾಮನು ಇಷ್ಟೇ ಹೇಳಿ ತನ್ನ ಸಹೋದರನಾದ ಯಾಕಂದರೆ ಅಭಿಮೆಲೇಕನು ಇನ್ನೂ ಇದ್ದಾನೆ, 69 ಜನರನ್ನು ತನ್ನ ಸಹೋದರರನ್ನು ಸಂಹರಿಸದೆ ಇವನು ಇನ್ನು ಒಬ್ಬನ್ನು ಸಂಹರಿಸದೆ ಇರಲಿಕ್ಕೆ ಸಾಧ್ಯನಾ? ಅದರಲ್ಲಿ ಬೇರೆ ಈಗ ಅರಸನಾಗಿಬಿಟ್ಟಿದ್ದಾನೆ. ಆದ ಕಾರಣ ಯೋತಾಮನು ಇಷ್ಟು ಹೇಳಿ ತನ್ನ ಸಹೋದರನಾದ ಅಭಿಮೆಲೇಕನಿಗೆ ತಪ್ಪಿಸಿಕೊಂಡು ಬೇರಕ್ಕೆ ಓಡಿ ಹೋಗಿ ಅಲ್ಲೇ ವಾಸ ಮಾಡ್ತಾನೆ. ಅವನು ರಾಜನಾಗೋದಿಲ್ಲ. ಯಾಕಂದರೆ ಗಿದ್ಯೋನ್ ಹೇಳಿದನು ಹಿರಿಯರಿಗೆ, ನಾನು ನಿಮ್ಮ ಮೇಲೆ ಆಳ್ವಿಕೆ ಮಾಡೋದಿಲ್ಲ, ನನ್ನ ಮಗನೂ ನಿನ್ನ ಮೇಲೆ ಆಳ್ವಿಕೆ ಮಾಡೋದಿಲ್ಲ, ದೇವರ ಆಳ್ವಿಕೆ ಮಾಡಲಿ ಎಂಬಂಥ ಒಂದು ಮಾತನ್ನು ಅವನು ಹೇಳಿದನು. ಅಭಿಮೆಲೇಕನು ಇಸ್ರಾಯೇಲರನ್ನು 3 ವರ್ಷ ಆಳಿದ ನಂತರ ಯೆಹೋವನು ಅವನಿಗೂ ಶೆಕೆಮಿನ ಹಿರಿಯರಿಗೂ ವೈಮನಸ್ಸು ಹುಟ್ಟುವಂತೆ ಮಾಡಿದನು. ಯಾಕೆ ಹಾಗೆ ಮಾಡಿದನು ಅಂತ ಹೇಳಿದರೆ, ಅವರು ಅವನಿಗೆ ದ್ರೋಹ ಮಾಡಿದರು. ಆದ ಕಾರಣ ದೇವರು ನ್ಯಾಯ ತೀರಿಸಬೇಕಲ್ಲ, ಆದ ಕಾರಣ ಆ ರೀತಿಯಾಗಿ ಮಾಡಿದನು. ರಕ್ತಾಪರಾಧವು ಅವರ ಮೇಲೆ ಇದ್ದುದರಿಂದ, ಯಾಕಂದರೆ ಅವನ ಗಿದ್ಯೋನನ 69 ಮಕ್ಕಳನ್ನು ಸಂಹರಿಸಿದ್ದರಿಂದ ದೇವರು ನ್ಯಾಯ ತೀರಿಸಬೇಕಾಯಿತು. ಆದ ಕಾರಣ ಆ ಅರಸನಿಗೂ ಶೆಕೆಮಿನವರಿಗೂ ಒಂದು ವಿವಾದ ಬರುವಂತೆ, ವೈಮನಸ್ಸು ಬರುವಂತೆ ದೇವರು ಅನುಮತಿಸಿ ಆನಂತರ ನ್ಯಾಯ ತೀರಿಸ್ತಾನೆ. ನ್ಯಾಯಸ್ಥಾಪಕರ ಪುಸ್ತಕ 9ನೇ ಅಧ್ಯಾಯ 1ರಿಂದ 25 ವಚನಗಳು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 9. And Abimelech the son of Jerubbaal went to Shechem unto his mother's brethren, and communed with them, and with all the family of the house of his mother's father, saying, Speak, I pray you, in the ears of all the men of Shechem, whether it is better for you either that all the sons of Jerubbaal, which are 70 persons, reign over you, or that one reign over you. Remember also that I am your bone and your flesh. And his mother's brethren spake of him in the ears of all the men of Shechem all these words, and their hearts inclined to follow Abimelech, for they said, He is our brother. And they gave him 70 pieces of silver out of the house of Baal Berith, wherewith Abimelech hired vain and light persons which followed him. And he went unto his father's house at Ophrah, and slew his brethren, the sons of Jerubbaal, being 70 persons, upon one stone. Notwithstanding, yet Jotham, the youngest son of Jerubbaal, was left, for he hid himself. And all the men of Shechem gathered together, and all the house of Milo, and went and made Abimelech king by the plain of the pillar that was in Shechem. And when they told it to Jotham, he went and stood in the top of Mount Gerizim, and lifted up his voice, and cried, and said unto them, Hearken unto me, ye men of Shechem, that God may hearken unto you. The trees went forth on a time to anoint a king over them. And they said unto the olive tree, Reign thou over us. But the olive tree said unto them, Should I leave my fatness, wherewith by me they honor God and man, and go to be promoted over the trees? And the tree said to the fig tree, Come thou, and reign over us.
But the fig tree said unto them, Should I forsake my sweetness and my good fruit, and go to be promoted over the trees? Then said the trees unto the vine, Come thou, and reign over us. And the vine said unto them, Should I leave my vine, which cheereth God and man, and go to be promoted over the trees? Then said all the trees unto the bramble, Come thou, and reign over us. And the bramble said unto the trees, If in truth ye anoint me king over you, then come and put your trust in my shadow. And if not, let fire come out of the bramble, and devour the cedars of Lebanon. Now therefore, if ye have done truly and sincerely, in that ye have made Abimelech king, and if ye have dealt well with Jerubbaal and his house, and have done unto him according to the deserving of his hands, for my father fought for you, and adventured his life far, and delivered you out of the hand of Midian, and ye are risen up against my father's house this day, and have slain his sons 70 persons upon one stone, and have made Abimelech the son of his maidservant king over the men of Shechem, because he is your brother. If ye then have dealt truly and sincerely with Jerubbaal and with his house this day, then rejoice ye in Abimelech, and let him also rejoice in you. But if not, let fire come out from Abimelech, and devour the men of Shechem, and the house of Milo, and let fire come out from the men of Shechem, and from the house of Milo, and devour Abimelech. And Jotham ran away, and fled, and went to Beer, and dwelt there for fear of Abimelech his brother. When Abimelech had reigned 3 years over Israel, then God sent an evil spirit between Abimelech and the men of Shechem, and the men of Shechem dealt treacherously with Abimelech, that the cruelty done to the 70 sons of Jerubbaal might come, and their blood be laid upon Abimelech their brother, which slew them, and upon the men of Shechem, which aided him in the killing of his brethren. And the men of Shechem set liers in wait for him in the top of the mountains, and they robbed all that came along that way by them. And it was told Abimelech,